ಮಧ್ಯರಾತ್ರಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದೆ. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಈ ಘಟನೆ ನಡೆದಿದೆ. ಮಧ್ಯರಾತ್ರಿ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಿದ್ದಾರೆ ದುಷ್ಕರ್ಮಿಗಳು. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಈ ಘಟನೆ ನಡೆದಿದೆ. ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕೋ ವಿಚಾರಕ್ಕೆ ಗಲಾಟೆಯಾಗಿದೆ. ರಾತ್ರಿ ಹಿಂದೂ ಮನೆ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಮನೆ ಮುಂದೆ ಫ್ಲೆಕ್ಸ್ ಹಾಕದಂತೆ ಹಿಂದೂಗಳ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಮನೆ ಮುಂದೆ ನೀವು ಯಾಕೆ ಫ್ಲೆಕ್ಸ್ ಹಾಕ್ತೀರಾ? ನಿಮ್ಮ ಮನೆ ಮುಂದೆ ಹಾಕೊಳ್ಳಿ, ನಿಮಗೆ ಅವಶ್ಯಕತೆ ಇದ್ರೆ ಅಥವಾ ಬೇಕಾಗಿದ್ರೆ. ನಮ್ಮ ಮನೆಯ ಮುಂದೆ ನೀವು ಯಾಕೆ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡ್ತೀರಾ ಅಂತ ಹಿಂದೂಗಳ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು. ಸದ್ಯಕ್ಕೆ ದಾವಣಗೆರೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕೂಡ ಮಧ್ಯರಾತ್ರಿ ಹಿಂದೂಗಳ ಮನೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳ ಮನೆಯ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಹಾಕೋ ವಿಚಾರಕ್ಕೆ ಈ ರೀತಿಯಾಗಿ ಗಲಾಟೆ ಆಗಿರೋದು. ಐ ಲವ್ ಮೊಹಮ್ಮದ್ ಅಂತಂದ್ರೆ ನಿಮ್ಮ ಮನೆಯ ಮುಂದೆ ಹಾಕೊಳ್ಳಿ, ಅದನ್ನ ಬಿಟ್ಟು ಹಿಂದೂಗಳ ಮನೆಯ ಮುಂದೆ ಫ್ಲೆಕ್ಸ್ ಅಳವಡಿಕೆ ಮಾಡೋದು ಎಷ್ಟು ಸರಿ? ನೀವು ಗಮನಿಸ್ತಾ ಇದ್ದೀರಾ ಫ್ಲೆಕ್ಸ್ ಯಾವ ರೀತಿ ಇದಾವೆ ಅಂತ? ಐ ಲವ್ ಮೊಹಮ್ಮದ್ ಉರ್ದುವಲ್ಲೂ ಕೂಡ ಬರೆಸಿದ್ದಾರೆ ಐ ಲವ್ ಮೊಹಮ್ಮದ್ ಅಂತ, ಇಂಗ್ಲೀಷ್ನಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಅಂತ ಇದೆ. ಅದನ್ನು ಬೇಕಾದರೆ ನಿಮ್ಮ ಮನೆಯ ಮುಂದೆ ಅಳವಡಿಕೆ ಮಾಡ್ಕೊಳ್ಳಿ. ನಿಮಗೆ ಮೊಹಮ್ಮದ್ ಮೇಲೆ ಅಷ್ಟೆಲ್ಲ ಪ್ರೀತಿ ಇದೆ, ಅಷ್ಟೆಲ್ಲ ಅಭಿಮಾನ ಇದೆ, ಅಷ್ಟೆಲ್ಲ ಗೌರವ ಇದೆ ಅಂತಂದರೆ ನಿಮಗೆ ಬೇಕಾಗಿರೋದಲ್ವಾ, ನಿಮ್ಮ ಮನೆಯ ಮುಂದೆ ಅಳವಡಿಕೆ ಮಾಡ್ಕೊಳ್ಳಿ. ಆದರೆ ಬೇರೆಯವರ ಮನೆಯ ಮುಂದೆ ಹೋಗಿ ಒತ್ತಾಯಪೂರ್ವಕವಾಗಿ ಅವರ ಮನೆಯ ಮುಂದೆ ಹಾಕುವಂತಹ ಅವಶ್ಯಕತೆ ಏನಿದೆ? ಅವರಿಗೆ ಬೇಡ ಅಂದಮೇಲೆ ನೀವು ಹಾಕೋದಕ್ಕೆ ನೀವ್ಯಾರು? ಹಾಗಾದ್ರೆ ಇದನ್ನ ಗಲಾಟೆ ಮಾಡಬೇಕು ಅನ್ನುವ ದುರುದ್ದೇಶದಿಂದಲೇ ಈ ರೀತಿ ಮಾಡ್ತಾ ಇದ್ದಾರೆ ಈ ದುಷ್ಕರ್ಮಿಗಳು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಹುಡ್ತಾ ಇದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ದುಷ್ಕರ್ಮಿಗಳಿರ್ತಾರೆ, ಕೋಮು ಗಲಭೆಯನ್ನು ಎಬ್ಬಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಒಂದು ಸಣ್ಣ ವಿಚಾರ ಸಿಕ್ಕಿದ್ರೆ ಸಾಕು, ಆ ವಿಚಾರದಿಂದ ಗಲಾಟೆ ಮಾಡೋಣ, ಈ ಹಿಂದೂಗಳು ಮತ್ತು ಮುಸ್ಲಿಂ ಏನಿದ್ದಾರೆ ಅವರ ನಡುವೆ ತಂದಿಕ್ಕೋ ಕೆಲಸನ ಮಾಡ್ತಾರೆ. ನೀವು ಗಮನಿಸ್ತಾ ಇದ್ದೀರಾ ಐ ಲವ್ ಮೊಹಮ್ಮದ್ ನಿಮ್ಮ ಮನೆ ಮುಂದೆ ಹಾಕೊಳ್ಳಿ ಸ್ವಾಮಿ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಇದೊಂದು ವಿಚಾರಕ್ಕೆ ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಕಲ್ಲು ತೂರಾಟ ಕೂಡ ನಡೆಸಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಮನೆಯ ಮುಂದೆ ಯಾವ ರೀತಿ ಕಲ್ಲುಗಳು ಬಿದ್ದಿದ್ದಾವೆ, ಅಥವಾ ಸಿಮೆಂಟ್ ಕಲ್ಲುಗಳೇನು ಹೇಳ್ತೀವಿ ಅದು ಕೂಡ ಮನೆಯ ಮುಂದೆ ಬಿದ್ದಿದೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಏನಾದರೂ ಬೇರೆ ಯಾರಿಗಾದರೂ ಆ ಕಲ್ಲಿನ ಏಟು ಬಿದ್ದು ಅವರಿಗೆ ತೊಂದರೆ ಆಗಿದ್ರೆ, ಅವರ ಪ್ರಾಣಕ್ಕೆ ಕುತ್ತು ಬಂದರೆ ಯಾರೀ ಜವಾಬ್ದಾರಿ ತಗೋತಾರೆ? ಸದ್ಯಕ್ಕಂತೂ ದಾವಣಗೆರೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪೊಲೀಸರು ಇದೆಲ್ಲವನ್ನು ಕೂಡ ಹತೋಟಿಗೆ ತರುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಿಂದೂಗಳು ಮಲಗಿದ ನಂತರ ಮನೆ ಬಾಗಿಲಿಗೆ ಕಲ್ಲೆಸೆದಿದ್ದಾರೆ. ಕಸ್ತೂರಮ್ಮ ಚಿತ್ರವೇಲು ಎಂಬುವವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ನಗರದ 13ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಆಗಮಿಸ್ತಾ ಇದ್ದಂತೆ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಸಿಕ್ಕ ಮನೆಗಳಿಗೆ ಕಲ್ಲು ತೂರಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಸದ್ಯ ದಾವಣಗೆರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಬೇತೂರು ಸುತ್ತಮುತ್ತ ಪೊಲೀಸರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ. ರಾತ್ರಿಯೇ ಸ್ಥಳಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಆಗಮಿಸಿದ್ರು. ಹಿಂದೂಗಳು ಮಲಗಿದ ನಂತರ ಮನೆ ಬಾಗಿಲಿಗೆ ಕಲ್ಲನ್ನ ಎಸೆದಿದ್ದಾರೆ. ಕಸ್ತೂರಮ್ಮ ಚಿತ್ರವೇಲು ಎಂಬುವವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ಕಾರ್ಲ್ ಮಾರ್ಕ್ಸ್ ನಗರದ 13ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಆಗಮಿಸ್ತಾ ಇದ್ದಂತೆ ಆ ದುಷ್ಕರ್ಮಿಗಳೇನಿದ್ದಾರೆ, ಕಿಡಿಗೇಡಿಗಳೇನಿದ್ದಾರೆ ಎಸ್ಕೇಪ್ ಆಗಿದ್ದಾರೆ. ಸಿಕ್ಕ ಮನೆಗಳಿಗೆ ಕಲ್ಲನ್ನ ಈ ದುಷ್ಕರ್ಮಿಗಳು ತೂರಿ ಪೊಲೀಸರು ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿ ಓಡೋಗಿದ್ದಾರೆ. ಸದ್ಯ ದಾವಣಗೆರೆಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಇನ್ನು ಬೇತೂರು ಸುತ್ತಮುತ್ತ ಪೊಲೀಸರು ಸದ್ಯಕ್ಕೆ ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ. ಯಾಕೆಂತಂದ್ರೆ ಯಾವುದೇ ರೀತಿಯ ಗಲಾಟೆಗಳಾಗಬಾರ್ದು, ಗೊಂದಲಗಳು ಸೃಷ್ಟಿಯಾಗಬಾರ್ದು, ಕೋಮು ಗಲಭೆ ಉಂಟಾಗಬಾರ್ದು, ಕೋಮು ಸಂಘರ್ಷ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಸದ್ಯಕ್ಕೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಅಲ್ಲಿ ದಾವಣಗೆರೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿಯೇ ಸ್ಥಳಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಕೂಡ ಆಗಮಿಸಿದ್ರು. ಹೋಗಿ ಅಲ್ಲಿ ಸ್ಥಳೀಯರನ್ನ ವಿಚಾರಿಸಿದ್ದಾರೆ. ಏನಾಯಿತು, ಯಾವ ಕಾರಣಕ್ಕೆ ಈ ರೀತಿಯಾಗಿ ಗಲಾಟೆ ಆಗಿದೆ, ಅವರು ಯಾರು ಅಂತ ನಿಮಗೆ ಗೊತ್ತಿದೆಯಾ ಅಥವಾ ಅವರನ್ನು ನೀವು ನೋಡಿದ್ದೀರಾ, ಅದೆಲ್ಲದರ ಬಗ್ಗೆಯೂ ಕೂಡ ಸ್ಥಳೀಯರನ್ನ ವಿಚಾರಿಸಿದ್ದಾರೆ. ಇದರ ಜೊತೆಗೆ ಯಾರಿಗಾದರೂ ಏನಾದರೂ ತೊಂದರೆ ಆಗಿದೆಯಾ ಅಂತ ಕೂಡ ಎಸ್ಪಿ ಉಮಾ ಪ್ರಶಾಂತ್ ಅವರು ರಾತ್ರಿಯ ಸ್ಥಳಕ್ಕೆ ಹೋಗಿ ಅದೆಲ್ಲವನ್ನು ಕೂಡ ವಿಚಾರಿಸುವ ಕೆಲಸವನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ದುಷ್ಕರ್ಮಿಗಳು ಈ ಕೋಮು ಸಂಘರ್ಷವನ್ನ ಉಂಟು ಮಾಡಬೇಕು, ಕೋಮು ಗಲಭೆಯನ್ನ ಎಬ್ಬಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಪಿತೂರಿ ಮಾಡ್ತಾರೆ ಅಥವಾ ಷಡ್ಯಂತ್ರ ಮಾಡ್ತಾರೆ ಅಂತಾನೆ ಹೇಳಬಹುದು. ನಿಮಗೆ ಮೊಹಮ್ಮದ್ ಮೇಲೆ ಪ್ರೀತಿ ಇತ್ತು, ಮೊಹಮ್ಮದ್ ಮೇಲೆ ನಂಬಿಕೆ ಇತ್ತು, ಅಥವಾ ಮೊಹಮ್ಮದ್ ಮೇಲೆ ಅಭಿಮಾನ ಇದೆ, ಗೌರವ ಇದೆ ಅಂತ ಅಂದರೆ
ನಿಮಗೆ ಬೇಕಾಗಿರೋದ್ರಿಂದ ನಿಮ್ಮ ಮನೆಯ ಬಾಗಿಲಿನಲ್ಲಿ ಈ ಫ್ಲೆಕ್ಸ್ಗಳನ್ನು ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಹಿಂದೂಗಳ ಮನೆಯ ಮುಂದೆ ಹೋಗಿ ಈ ರೀತಿಯ ಫ್ಲೆಕ್ಸ್ ಹಾಕೋದಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕ ಹಕ್ಕು ಕೂಡ ಇಲ್ಲ. ನೀವು ಯಾರೇ ಅವನ್ನೆಲ್ಲ ಹೋಗಿ ಹಾಕೋದಕ್ಕೆ ಫಸ್ಟ್ ಆಫ್ ಆಲ್ ಫ್ಲೆಕ್ಸ್ ಅನ್ನೋದನ್ನ ಅಳವಡಿಕೆ ಮಾಡಲೇಬಾರ್ದು. ಅದಕ್ಕೂ ಕೂಡ ಪರ್ಮಿಷನ್ ಬೇಕಾಗುತ್ತೆ. ಅಷ್ಟು ಬೇಸಿಕ್ ನಾಲೆಡ್ಜ್ ಆದರೂ ನಿಮ್ಗೆ ಇರಬೇಕಾಗತ್ತೆ. ಅದನ್ನು ಬಿಟ್ಟು ಹಿಂದೂಗಳ ಮನೆ ಮುಂದೆ ಹೋಗ್ಬಿಟ್ಟು ಇದನ್ನು ನೀವು ಹಾಕಲೇಬೇಕು ನಿಮ್ಮ ಮನೆ ಮುಂದೆ ಅಂತ ಹೇಳೋದಕ್ಕೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ದುಷ್ಕರ್ಮಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸದ್ಯಕ್ಕೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರು ಬಂದಿದ ತಕ್ಷಣ ಭಯಪಟ್ಟು ಎಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಓಡ್ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಆ ದುಷ್ಕರ್ಮಿಗಳೇನಿದ್ದಾರೆ, ಕಿಡಿಗೇಡಿಗಳೇನಿದ್ದಾರೆ, ಪೊಲೀಸರು ಯಾವುದೇ ಕಾರಣಕ್ಕೂ ಅವರನ್ನು ಬಿಡೋದಿಲ್ಲ. ಯಾಕೆಂದರೆ ದಾವಣಗೆರೆ ಈಗ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಏನಾದರೂ ಕೋಮು ಸಂಘರ್ಷಗಳಾದರೆ ಯಾರೇ ಜವಾಬ್ದಾರಿ ತಗೋತಾರೆ? ಹಾಗಾಗಿ ಆ ದುಷ್ಕರ್ಮಿಗಳನ್ನ ಏನಾದರೂ ಆಗಲಿ ಪೊಲೀಸರು ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಇದರ ಬಗ್ಗೆ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಕೆಲವೊಂದಿಷ್ಟು ಪ್ರೊಸೀಜರ್ ಇರುತ್ತೆ, ವಿಚಾರಣೆಯನ್ನು ಮಾಡ್ತಾರೆ. ಯಾರಾದರೂ ನಿಮಗೆ ಕುಮ್ಮಕ್ಕು ಕೊಟ್ರಾ, ಈ ರೀತಿಯಾಗಿ ಯಾಕೆ ಮಾಡಿದ್ರಿ, ಕೆಲವೊಂದಿಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ನೋಡಬೇಕಾಗುತ್ತೆ ಪೊಲೀಸರು ಆ ದುಷ್ಕರ್ಮಿಗಳ ಹೆಡೆಮುರಿಯನ್ನು ಯಾವ ರೀತಿ ಕಟ್ತಾರೆ ಅಂತ. ಸದ್ಯಕ್ಕೆ ಅಲ್ಲಿ ಒಂಥರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳಬಹುದು. ಕೆಲವೊಂದಿಷ್ಟು ಮನೆಗಳನ್ನು ಅಂದರೆ ಹಿಂದೂಗಳ ವಾಸವಾಗಿದ್ದಂತಹ ಮನೆಗಳನ್ನು ಟಾರ್ಗೆಟ್ ಮಾಡಿ ಈ ಕಲ್ಲು ತೂರಾಟವನ್ನು ಈ ದುಷ್ಕರ್ಮಿಗಳು ನಡೆಸಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಾ, ಇನ್ನು ಕಸ್ತೂರಮ್ಮ, ಚಿತ್ರವೇಲು ಎಂಬುವವರ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ.